ನಂಬಿದವರ ಪಾಲಿನ ಕಲ್ಪತರು ನೀನೇ. ಸಾಕು ಸಾಕು, ನಿನ್ನ ಭಜನೆ ಕೇಳಿ ದೇವ್ರು ಓಡೋದಿದ್ರೆ ಸಾಕು. ಸರಿ, ನಿನ್ನ ಬೆಳಗ್ಗಿಂದ ಏನೂ ತಿಂದಿಲ್ವಂತೆ, ಈಗಲೂ ತಿನ್ನಲ್ಲ ಅಂತ ಹೇಳ್ತಿದ್ಯಾ? ಹಸುವಾಗಿ ಸುಸ್ತಾದ್ರೆ ಭಕ್ತಿ ಹೇಗೆ ಬರುತ್ತೆ? ಪೂಜೆ ಮಾಡ್ತಿರ್ಬೇಕಾದ್ರೆ ಭಕ್ತಿ ಇದ್ದಾಗ ಸುಸ್ತು ಹಸುವು ಅನ್ನೋದೆಲ್ಲ ಏನೂ ಗೊತ್ತಾಗಲ್ಲ ಸಮರ್. ಸರಿ ಬಿಡು, ಇದ್ಯಾವುದೋ ನಂಗೆ ಗೊತ್ತಾಗಲ್ಲ. ಆದರೂ ಸ್ವಲ್ಪ ಹಣ್ಣು ತಿನ್ನು ನಮ್ಮ ಸಮಾಧಾನಕ್ಕೆ. ಪ್ಲೀಸ್ ಬೇಡ ಸಮರ್, ನಾನು ತುಂಬ ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಸಮಾಧಾನಕ್ಕೋಸ್ಕರ. ದಂಡಪಿಂಡ ಅವಳು ಅಷ್ಟೊಂದು ಹೇಳ್ತಾ ಇದ್ದಾಳೆ ಪಾಪ. ಅವಳನ್ನ ಒತ್ತಾಯ ಮಾಡೋದು ಬೇಡ, ಡಿಸ್ಟರ್ಬು ಮಾಡೋದು ಬೇಡ, ಆಯ್ತಾ? ನಡಿ ಹೋಗೋಣ. ಇದೇನ್ ದತ್ತ ಮಹಾಪ್ರಭುಗಳೇ, ರಾತ್ರಿ ಎಲ್ಲ ಕೂತು ಜಾಗರಣೆ ಮಾಡಿ ಭಜನೆ ಮಾಡೋಣ ಅಂತ ನಾನು ಬಂದ್ರೆ ನೀವು ನೋಡಿದ್ರೆ ಹೊರಡೋಣ ಅಂತಿದ್ದೀರಾ? ನಿನ್ನ ಜಾಗರಣೆ ನನಗೆ ಗೊತ್ತಿಲ್ವೇನೋ. ಹಗಲು ಹೊತ್ತಲ್ಲೇ ಕೂತಲ್ಲೇ ತೂಕುರ್ಸೋ ನೀನು, ಇನ್ನು ನೀನು ಜಾಗರಣೆ ಬೇರೆ ಮಾಡ್ತೀಯಾ? ಎದ್ದು ನಡಿ, ಪಾಪ ಅವಳು ಪೂಜೆ ಮಾಡಲಿ, ಡಿಸ್ಟರ್ಬ್ ಮಾಡಬೇಡ. ಹೇಳು, ಇನ್ನೊಂದು ಹಾಡು ಹೇಳ್ಬಿಡ್ತೀನಿ. ಮೇಲೆ ಸಮರ್, ನೀನೇನು ಮಾಡ್ತಿದ್ಯಾ? ನಿನ್ನ ಪೂಜೆ ಮುಂದುವರ್ಸು, ನಾನು ಇಲ್ಲೇ ಕೂತಿರ್ತೀನಿ. ಬೆಳಗ್ಗೆ ನಿನಗೆ ಕೆಲಸ ಇರುತ್ತೆ ಸಮರ್, ಹೋಗು ಮಲ್ಕೋ. ಇಲ್ಲ ಇಲ್ಲ, ಅದೆಷ್ಟೇ ಕೆಲಸ ಇದ್ರೂ ಪರವಾಗಿಲ್ಲ, ನಾನು ಇಡೀ ರಾತ್ರಿ ನಿನ್ನ ಜೊತೆ ಹೀಗೆ ಪೂಜೆ ಕೂತಿರ್ತೀನಿ. ನಿನ್ನ ಪೂಜೆಗೆ ನಾನೊಂದು ಪುಟ್ಟು ಅಳಿಸವೆ. ಹಾಗಿದ್ರೆ ನೀನು ಹೋಗಲ್ವಾ? ಹೋಗಲ್ಲ ಹೋಗಲ್ಲ, ನೀನಲ್ಲ ಆ ದೇವರೇ ಬಂದು ಹೇಳಿದ್ರು ನಾನು ಹೋಗಲ್ಲ. ನಿನ್ನ ಪೂಜೆ ಮುಂದುವರ್ಸು. ಸಿರಿ ಈಗಾಗಲೇ ತುಂಬ ನೊಂದಿದ್ದಾಳೆ. ಸಿರಿ ಮಾತ್ರ ಅಲ್ಲ, ಆ ಶಾರ್ವರಿಯಿಂದ ಮನೆಯವರೆಲ್ಲರೂ ತುಂಬ ನೋವು ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಮುಕ್ತಿ ಕೊಡು ಭಗವಂತ. ಆ ಶಾರ್ವರಿ ಆದಷ್ಟು ಬೇಗ ಸಿಗೋ ಹಾಗೆ ಮಾಡು.